ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಾವು ಯಾವುದಾದರೂ ದೇವಾಲಯದಲ್ಲಿ ಅರ್ಚನೆಯನ್ನು ಮಾಡಿಸುವಾಗ ಅಥವಾ ಮನೆಗಳಲ್ಲಿ ಪೂಜೆ, ಹೋಮ, ಹವನಗಳನ್ನು ಮಾಡಿಸುವಾಗ ಸಂಕಲ್ಪವನ್ನು ಮಾಡುವ ಸಂದರ್ಭದಲ್ಲಿ ಪುರೋಹಿತರು ನಮ್ಮ ಗೋತ್ರ ಯಾವುದು ಎಂದು ಕೇಳುತ್ತಾರೆ. ಆಗ ನಾವು ವಿಶ್ವಾಮಿತ್ರ, ಭಾರದ್ವಾಜ, ವಶಿಷ್ಠ ಎಂದು ಕೆಲವು ಋಷಿಗಳ ಹೆಸರನ್ನು ಬಹಳ ಹೆಮ್ಮೆಯಿಂದ ಉಲ್ಲೇಖಿಸುತ್ತೇವೆ. ನಾವು ಉಲ್ಲೇಖಿಸುವಂತಹ ಈ ಗೋತ್ರ ಎಂದರೇನು, ನಾವು ಏಕೆ ಇದನ್ನು ಪಾಲಿಸಬೇಕು, ಇದರ ಹಿಂದೆ ಅಡಗಿರುವಂತಹ ಅತ್ಯದ್ಭುತ ವಿಜ್ಞಾನವೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಒಂದೊಂದಾಗಿ ತಿಳಿದುಕೊಳ್ಳೋಣ. ಗೋತ್ರದ ಅರ್ಥ ಮತ್ತು ಉಗಮ. ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ವ್ಯಕ್ತಿಯ ಗುರುತನ್ನು ಕೇವಲ ಆತನ ಹೆಸರಿನಿಂದ ಮಾತ್ರವಲ್ಲದೆ ಆತನ ವಂಶ ಮೂಲದಿಂದಲೂ ಸಹ ಗುರುತು ಮಾಡಲಾಗುತ್ತದೆ. ಈ ವಂಶವಾಹಿ ಗುರುತನ್ನೇ ಗೋತ್ರ ಎಂದು ಕರೆಯಲಾಗುತ್ತದೆ. ಗೋ ಎಂದರೆ ಹಸು, ತ್ರ ಎಂದರೆ ರಕ್ಷಿಸುವಂತಹ ಸ್ಥಳ ಅಥವಾ ಕೊಟ್ಟಿಗೆ. ಪ್ರಾಚೀನ ಕಾಲದಲ್ಲೆಲ್ಲ ಒಂದೇ ವಂಶದವರ ಗೋವುಗಳನ್ನು ಒಂದೇ ಕಡೆಯಲ್ಲಿ ಕಟ್ಟುತ್ತಲಿದ್ದರು. ಇದರಿಂದ ಗೋತ್ರ ಎಂಬ ಪದ ವಂಶದ ಗುರುತಾಗಿ ಬಳಕೆಗೆ ಬಂದಿದೆ. ಪುರಾಣಗಳ ಪ್ರಕಾರ ಗೋತ್ರ ವ್ಯವಸ್ಥೆ ಸಪ್ತ ಋಷಿಗಳಿಂದ ಪ್ರಾರಂಭವಾಯಿತು. ಈ ಜಗತ್ತಿನ ಸಮಸ್ತ ಜೀವರಾಶಿಗಳು ಮೂಲತಃ 7 ಮಂದಿ ಋಷಿಗಳಿಂದ ಬಂದವರು. ಅವರೇ ಕಶ್ಯಪ, ಅತ್ರಿ, ವಶಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಮತ್ತು ಭಾರದ್ವಾಜ ಎಂಬ ಸಪ್ತ ಋಷಿಗಳು. ನೀವು ಯಾವ ಋಷಿಯ ವಂಶಕ್ಕೆ ಸೇರಿರುತ್ತೀರೋ ಆ ಋಷಿಯ ಹೆಸರೇ ನಿಮ್ಮ ಗೋತ್ರವಾಗಿರುತ್ತದೆ. ಇದು ಒಬ್ಬ ವ್ಯಕ್ತಿಯ ಪಿತೃ ಪರಂಪರೆಯ ಗುರುತಾಗಿರುತ್ತದೆ. ಈ 7 ಸಪ್ತ ಋಷಿಗಳ ಜೊತೆಗೆ ಅಗಸ್ತ್ಯ ಋಷಿಗಳು ಸೇರಿ 8 ಪ್ರಮುಖ ಗೋತ್ರಗಳಾದವು. ಕಾಲಕ್ರಮೇಣ ಈ 8 ಮೂಲ ಋಷಿಗಳ ವಂಶಸ್ಥರು ಮತ್ತು ಶಿಷ್ಯ ಪರಂಪರೆಯಿಂದ ಸುಮಾರು 49 ಪ್ರಮುಖ ಗೋತ್ರಗಳು ಹಾಗೂ ಸಾವಿರಾರು ಉಪಗೋತ್ರಗಳು ವಿಸ್ತರಿಸಲ್ಪಟ್ಟಿವೆ. ಪ್ರತಿಯೊಂದು ಗೋತ್ರವೂ ಸಹ ತನ್ನದೇ ಆದ ವಿಶಿಷ್ಟ ಪರಂಪರೆ ಮತ್ತು ಆಚಾರ ವಿಚಾರಗಳನ್ನು ಹೊಂದಿರುತ್ತವೆ. ಪ್ರವರ ಎಂದರೇನು? ಗೋತ್ರದ ಜೊತೆಗೆ ಪ್ರವರ ಎಂಬುದು ಇರುತ್ತದೆ. ಗೋತ್ರವು ಮೂಲ ಋಷಿಯನ್ನು ಸೂಚಿಸಿದರೆ ಪ್ರವರವು ಆ ವಂಶದಲ್ಲಿ ಬಂದಂತಹ ಅತ್ಯಂತ ಪ್ರಸಿದ್ಧ 3 ಅಥವಾ 5 ಋಷಿಗಳನ್ನು ಸೂಚಿಸುತ್ತದೆ. ಉದಾಹರಣೆಗೆ ತ್ರಯಾಶ್ರೇಯ ಪ್ರವರ ಎಂದರೆ ವ್ಯಕ್ತಿಯ ವಂಶದ ಮೂಲದಲ್ಲಿ 3 ಶ್ರೇಷ್ಠ ಋಷಿಗಳಿದ್ದಾರೆ ಎಂದರ್ಥ. ಪಂಚಾಶ್ರೇಯ ಪ್ರವರ ಎಂದರೆ ವ್ಯಕ್ತಿಯ ವಂಶದ ಮೂಲದಲ್ಲಿ 5 ಶ್ರೇಷ್ಠ ಋಷಿಗಳಿದ್ದಾರೆ ಎಂದರ್ಥ. ಪಿತೃ ಪ್ರಧಾನ ಪದ್ಧತಿ. ಸಾಮಾನ್ಯವಾಗಿ ಮಗುವಿಗೆ ತಂದೆಯ ಗೋತ್ರ ಬರುತ್ತದೆ. ಹೆಣ್ಣು ಮಕ್ಕಳಿಗೆ ಮದುವೆಯಾಗುವವರೆಗೂ ತಂದೆಯ ಗೋತ್ರವಿರುತ್ತದೆ. ತದನಂತರ ವಿವಾಹವಾದ ಮೇಲೆ ಪತಿಯ ಗೋತ್ರವೇ ಅವರ ಗೋತ್ರವಾಗುತ್ತದೆ. ಧಾರ್ಮಿಕ ಮಹತ್ವ. ಪೂಜೆ, ಸಂಕಲ್ಪ, ಹವನ ಅಥವಾ ನಾಮಕರಣ, ಉಪನಯನ, ಮದುವೆಯಂತಹ ಶುಭ ಸಮಾರಂಭಗಳಲ್ಲಿ ಸಂಕಲ್ಪವನ್ನು ಮಾಡುವಾಗ ಗೋತ್ರವನ್ನು ಹೇಳುವುದು ಕಡ್ಡಾಯವಾಗಿರುತ್ತದೆ. ಇದು ನಾವು ಯಾವ ಋಷಿ ಪರಂಪರೆಯಿಂದ ಬಂದಿದ್ದೇವೆ ಎಂದು ದೇವರಿಗೆ ಸಲ್ಲಿಸುವಂತಹ ನಮ್ಮ ಪೂರ್ಣ ಪರಿಚಯವಾಗಿರುತ್ತದೆ. ಸಗೋತ್ರ ವಿವಾಹ ನಿಷೇಧ. ಗೋತ್ರ ಪದ್ಧತಿಯಲ್ಲಿರುವಂತಹ ಒಂದು ಮುಖ್ಯವಾದ ನಿಯಮವೆಂದರೆ ಸಗೋತ್ರ ವಿವಾಹ ನಿಷೇಧ. ಅಂದರೆ ಒಂದೇ ಗೋತ್ರದವರು ಪರಸ್ಪರ ವಿವಾಹವಾಗುವುದು ನಿಷಿದ್ಧವಾಗಿರುತ್ತದೆ. ಏಕೆಂದರೆ ಒಂದೇ ಗೋತ್ರದ ಹುಡುಗ ಹುಡುಗಿಯರನ್ನು ಸಹೋದರ ಸಹೋದರಿಯರ ಸಮಾನ ಎಂದು ಪರಿಗಣನೆ ಮಾಡಲಾಗುತ್ತದೆ. ಆಧುನಿಕ ವೈಜ್ಞಾನಿಕ ಪದ್ಧತಿಯ ಪ್ರಕಾರವೂ ಸಹ ಹತ್ತಿರದ ರಕ್ತ ಸಂಬಂಧಿಗಳ ಅಥವಾ ಒಂದೇ ವಂಶಸ್ಥರ ನಡುವೆ ವಿವಾಹವಾದರೆ ಹುಟ್ಟುವ ಮಕ್ಕಳಲ್ಲಿ ಆನುವಂಶಿಕ ಕಾಯಿಲೆಗಳು ಅಥವಾ ದೋಷಗಳು ಕಂಡುಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನಮ್ಮ ಪೂರ್ವಿಕರು ಸಾವಿರಾರು ವರ್ಷಗಳ ಹಿಂದೆಯೇ ಈ ವೈಜ್ಞಾನಿಕ ಸತ್ಯವನ್ನು ಅರಿತುಕೊಂಡು ಗೋತ್ರ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರು ಎಂಬುದು ಹೆಮ್ಮೆಯ ವಿಷಯವಾಗಿರುತ್ತದೆ. ನಮ್ಮಲ್ಲಿ ಗೋತ್ರ ಗೊತ್ತಿಲ್ಲದಿದ್ದಲ್ಲಿ ಅಥವಾ ತಿಳಿಯದೇ ಇದ್ದಲ್ಲಿ ಏನು ಮಾಡಬೇಕು? ವ್ಯಕ್ತಿಯ ಗೋತ್ರ ಯಾವುದೆಂದು ಗೊತ್ತಿಲ್ಲದಿದ್ದರೆ ಹಿಂದೂ ಧರ್ಮಶಾಸ್ತ್ರ ಮತ್ತು ಸಂಪ್ರದಾಯದಲ್ಲಿ ಕೆಲವು ಪರ್ಯಾಯ ಮಾರ್ಗಗಳಿವೆ. ಒಂದು ವೇಳೆ ಯಾರಿಗಾದರೂ ತಮ್ಮ ಗೋತ್ರ ಯಾವುದೆಂದು ತಿಳಿಯದಿದ್ದರೆ ಅವರಿಗೆ ಸಾಮಾನ್ಯವಾಗಿ ಕಾಶ್ಯಪ ಗೋತ್ರವನ್ನು ನೀಡಲಾಗುತ್ತದೆ. ಪುರಾಣಗಳ ಪ್ರಕಾರ ಮರೀಚಿ ಮಹರ್ಷಿಗಳ ಪುತ್ರರಾದ ಕಾಶ್ಯಪ ಮಹರ್ಷಿಯಿಂದಲೇ ಸಮಸ್ತ ಸೃಷ್ಟಿಯಾಗಿದೆ ಎಂದು ಹೇಳಲಾಗುತ್ತದೆ. ಹಾಗಾಗಿಯೇ ಪರೋಕ್ಷವಾಗಿ ಎಲ್ಲರೂ ಸಹ ಕಾಶ್ಯಪ ಮಹರ್ಷಿಗಳ ಮೂಲ ಸಂತತಿಯವರೇ ಆಗಿರುವುದರಿಂದ ಗೋತ್ರ ಗೊತ್ತಿಲ್ಲದವರಿಗೆ
ಕಾಶ್ಯಪ ಗೋತ್ರ ಬಳಸಲು ಶಾಸ್ತ್ರ ಸಮ್ಮತಿಸುತ್ತದೆ. ಕೆಲವು ಸಂಪ್ರದಾಯಗಳಲ್ಲಿ, ವಿಶೇಷವಾಗಿ ಶೈವ ಪದ್ಧತಿಯನ್ನು ಅನುಸರಿಸುವವರು ಗೋತ್ರ ಗೊತ್ತಿಲ್ಲದಿದ್ದರೆ ಶಿವಗೋತ್ರ ಎಂದು ಹೇಳಿಕೊಳ್ಳುವ ಪದ್ಧತಿಯೂ ಸಹ ಇದೆ. ಅಂದರೆ ಇದು ನಾವೆಲ್ಲರೂ ಪರಶಿವನ ಮಕ್ಕಳೇ ಎಂಬುದನ್ನು ಸೂಚಿಸುತ್ತದೆ. ವ್ಯಕ್ತಿಯ ಕುಲದೇವತೆಯ ಮೂಲಕವೂ ಸಹ ಆ ವ್ಯಕ್ತಿಯ ಗೋತ್ರವನ್ನು ತಿಳಿದುಕೊಳ್ಳಬಹುದು. ಪ್ರತಿಯೊಂದು ಗೋತ್ರಕ್ಕೂ ಸಹ ನಿರ್ದಿಷ್ಟ ಕುಲದೇವತೆಗಳಿರುತ್ತಾರೆ. ಯಾರಿಗಾದರೂ ಕುಲದೇವತೆ ಯಾರು ಎಂದು ತಿಳಿದಿದ್ದರೆ ಆ ದೇವರನ್ನು ಪೂಜಿಸುವ ಇತರ ಕುಟುಂಬಗಳ ಗೋತ್ರ ಯಾವುದೆಂದು ನೋಡಿ ನಮ್ಮ ಗೋತ್ರ ಯಾವುದೆಂದು ಅಂದಾಜಿಸಬಹುದು. ಗೋತ್ರದ ಉಪಯೋಗ. ಗೋತ್ರ ಒಂದು ದೊಡ್ಡ ಕುಟುಂಬದ ಗುರಿತಾಗಿರುತ್ತದೆ. ಅಪರಿಚಿತ ವ್ಯಕ್ತಿಯು ಒಂದೇ ಗೋತ್ರದವನಾಗಿದ್ದರೆ ಅವನನ್ನು ಸಹೋದರ ಎಂಬ ಆತ್ಮೀಯತೆಯಿಂದ ನೋಡಲು ಇದು ಸಹಾಯ ಮಾಡುತ್ತದೆ. ಆಧುನಿಕ ಕಾಲದಲ್ಲಿ ಜನರು ತಮ್ಮ ಹಿಂದಿನ 3-4 ತಲೆಮಾರುಗಳ ಹೆಸರನ್ನೇ ಮರೆತು ಬಿಟ್ಟಿರುತ್ತಾರೆ. ಆದರೆ ಈ ಗೋತ್ರ ಪದ್ಧತಿಯಿಂದಾಗಿ ಸಾವಿರಾರು ವರ್ಷಗಳ ಹಿಂದಿನ ನಮ್ಮ ಮೂಲ ಋಷಿ ಯಾರು ಎಂದು ನಮಗೆ ತಿಳಿದಿರುತ್ತದೆ. ಆಯಾ ಗೋತ್ರದ ಋಷಿಗಳ ಗುಣಲಕ್ಷಣಗಳು ಅಥವಾ ಜ್ಞಾನ ಆ ವಂಶದವರಲ್ಲಿ ಸೂಕ್ಷ್ಮವಾಗಿ ಇರುತ್ತದೆ ಎಂಬ ನಂಬಿಕೆ ಇದೆ. ಉದಾಹರಣೆಗೆ ಭಾರದ್ವಾಜ ಅಥವಾ ವಿಶ್ವಾಮಿತ್ರ ಗೋತ್ರದವರು ಆ ಋಷಿಗಳ ಜ್ಞಾನದ ಪರಂಪರೆಯನ್ನು ಪ್ರತಿನಿಧಿಸುತ್ತಾರೆ. ಗೋತ್ರದ ವೈಜ್ಞಾನಿಕ ಹಿನ್ನೆಲೆ. ಗೋತ್ರ ಪದ್ಧತಿ ಕೇವಲ ಧಾರ್ಮಿಕ ನಂಬಿಕೆಯಲ್ಲ, ಅದರ ಹಿಂದೆ ಆಳವಾದಂತಹ ವಿಜ್ಞಾನ ಅಡಗಿದೆ. ವೈಜ್ಞಾನಿಕವಾಗಿ ಗಂಡು ಮಗುವಿನ ಜನನಕ್ಕೆ ಕಾರಣವಾಗುವಂತಹ ವೈ ಕ್ರೋಮೋಸೋಮ್ ತಂದೆಯಿಂದ ಪುತ್ರನಿಗೆ ಮಾತ್ರ ವರ್ಗಾವಣೆಯಾಗಿರುತ್ತದೆ. ಮಗಳಿಗೆ ಇದು ವರ್ಗಾವಣೆಯಾಗುವುದಿಲ್ಲ. ಒಬ್ಬ ವ್ಯಕ್ತಿ ತನ್ನ ಗೋತ್ರವನ್ನು ಹೇಳಿಕೊಳ್ಳುವುದು ಎಂದರೆ ತನ್ನಲ್ಲಿರುವಂತಹ ವೈ ಕ್ರೋಮೋಸೋಮ್ ಯಾವ ಮೂಲ ಋಷಿಯಿಂದ ಬಂದಿದೆ ಎಂದು ಗುರುತಿಸಿಕೊಳ್ಳುವುದಾಗಿರುತ್ತದೆ. ಕೊನೆಯದಾಗಿ ಹೇಳಬೇಕೆಂದರೆ ಗೋತ್ರ ಎನ್ನುವುದು ಕೇವಲ ಒಂದು ಧಾರ್ಮಿಕ ನಂಬಿಕೆಯಲ್ಲ, ಇದು ನಮ್ಮ ಪೂರ್ವಜರು ನಮಗೆ ಬಿಟ್ಟುಕೊಟ್ಟಂತಹ ಅತ್ಯಂತ ವೈಜ್ಞಾನಿಕ ವಂಶವಾಹಿ ಗುರುತಾಗಿದೆ. ನಮ್ಮ ಮೂಲ ಋಷಿಗಳನ್ನು ನೆನೆಯುವುದು ಎಂದರೆ ನಮ್ಮ ಸಂಸ್ಕೃತಿಯ ಬೇರುಗಳನ್ನು ಪರೋಕ್ಷವಾಗಿ ಗೌರವಿಸುವುದು ಎಂದರ್ಥ. ಈ ಮಾಹಿತಿ ಪ್ರತಿಯೊಬ್ಬರಿಗೂ ಸಹ ಅವರವರ ವಂಶದ ಬಗ್ಗೆ ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ನಾವು ನಂಬುತ್ತೇವೆ. ನಮ್ಮ ಹಿಂದೂ ಧರ್ಮದ ಅವಿಭಾಜ್ಯ ಅಂಗವಾಗಿರುವ ಗೋತ್ರ ಪದ್ಧತಿಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.